ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನೊಂದು ಫೋಟೋಶೂಟ್ನ ಮಾಡಿಸ್ಕೋತಾ ಇದ್ದೀನಿ. ಆ ಫೋಟೋಶೂಟ್ಗೆ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಥವಾ ಏನೇನೆಲ್ಲ ಕಾಸ್ಟ್ಯೂಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಫೋಟೋಶೂಟ್ ಏನಕ್ಕೆ ಅಂತಂದರೆ, ಈ ಸತಿ ನನ್ನ ಬರ್ಡೇ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಒಂದು ಫೋಟೋಶೂಟ್ನ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ 25th ಬರ್ಡೇಗೆ ನಾನೊಂದು ಫೋಟೋಶೂಟ್ನ ಮಾಡಿಸ್ಕೊಂಡಿದ್ದೆ, ಫೋನಲ್ಲೇ ಮಾಡಿಸ್ಕೊಂಡಿದ್ದೆ. ಸೊ ಈ ಸತಿನೂ ನಾವೇ ಸೆಲ್ಫ್ ಮಾಡ್ಕೋತಾ ಇರೋದು, ಯಾರು ಫೋಟೋಗ್ರಾಫರ್ಸ್ ಆಗಲಿ ಅಥವಾ ಮೇಕಪ್ ಆರ್ಟಿಸ್ಟ್ ಯಾರನ್ನೂ ಕರೆದಿಲ್ಲ, ಜಸ್ಟ್ ಹೇರ್ ಸ್ಟೈಲ್ ಒಂದು ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಲೆಂತಿ ಕೂದಲಿರೋದ್ರಿಂದ. ಸೊ ಇದ್ರ ಜೊತೆಗೆ ನಾನು ಏನೇನೆಲ್ಲ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ನನ್ನ ಒಂದು ಪ್ಲ್ಯಾನ್ ಕಾಸ್ಟ್ಯೂಮ್ಸ್ದು ಏನೇನಿದೆ, ಅದಕ್ಕೆ ನಾನು ಏನೇನೆಲ್ಲ ಆಕ್ಸೆಸರೀಸ್ ವೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಸಾವನಾಯಿಂದ ಒಂದಷ್ಟು ಐಟಮ್ಸ್ನ ತರಿಸಿದ್ದೆ. ಅದು ಈ ವರ್ಷದ ಬರ್ಡೇಗೆ ಏನು ಬೇಕೋ ಅಷ್ಟು ಮಾತ್ರ ತರಿಸಿದ್ರೆ, ಈ ಸತಿ ಕಾಸ್ಟ್ಯೂಮಿಗೆ ಬೇಕಿರೋ ಕಾಸ್ಟ್ಯೂಮ್ ಏನು ತೊಗೋತೀನೋ ಅದಕ್ಕೆ ಅಂತ. ಬಟ್ ಅದೇನಾಯಿತು, ಕೊನೆಗೆ ಫೋಟೋಶೂಟ್ ಫೋನಲ್ಲೇ ತಗೊಳ್ಳೋದು ಅಂತಾಗಿ ಕೊನೆಗೆ ಕ್ಯಾಮ್ರಾ ಏನೇನೇನೋ ಎಲ್ಲ ಪ್ಲ್ಯಾನ್ಸ್ ಚೇಂಜ್ ಆಗಿ ಅಟ್ ಪ್ರೆಸೆಂಟ್ ಕ್ಯಾಮ್ರಾದಲ್ಲಿ ತಗೊಳ್ಳೋದು ಅಂತಾಗಿದೆ. ಸೊ ಎನಿಹೋ ನಾವು ಕ್ಯಾಮ್ರಾದಲ್ಲಿ ತಗೋತಾ ಇದ್ದೀವಲ್ಲ, ಸೊ ಅದಕ್ಕೆ ನನ್ನ ಹತ್ರ ಆಲ್ರೆಡಿ ನಾಟ್ ಯೂಸ್ಡ್ ಬಟ್ ಪರ್ಚೇಸ್ಡ್ ಸಮ್ ಡೇಸ್ ಅಗೋ ಸಮ್ ಇಯರ್ಸ್ ಅಗೋ ಅನ್ನೋದೇನಿದೆಯೋ ಆ ಡ್ರೆಸ್ಸಸ್ಗಳನ್ನ ಇನ್ಕ್ಲೂಡ್ ಮಾಡೋಣ. ವೇರ್ ಐ ಹ್ಯಾವ್ ನಾಟ್ ಕ್ಯಾಪ್ಚರ್ಡ್ ಅ ಸಿಂಗಲ್ ಪಿಕ್ಚರ್ ವಿತ್ ದಟ್ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇದು ಮಾಡ್ತಾ ಇದ್ದೀನಿ. ಸೊ ಈ ಪಾರ್ಸೆಲ್ನ ನಾನು ಲೇಟರ್ ಆನ್ ತೋರಿಸ್ತೀನಿ. ಫಸ್ಟ್ ನಾನು ಕಾಸ್ಟ್ಯೂಮ್ಸ್ನ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇದು 2 years ಬ್ಯಾಕ್, ಈ ಸತಿ ಬರ್ಡೇಗೆ ಬಂದರೆ 2 years ಬ್ಯಾಕ್ ನಾನು ಈ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ ಬರ್ಡೇಗೆ ಅಂತಲೇ. ನಿಮಗೆ ಪಕ್ಕ ಪಿಕ್ಚರ್ ಹಾಕ್ತೀನಿ ಇದು ಹೆಂಗೆ ಕಾಣುತ್ತೆ ಅಂತ ಅನ್ನೋದು. ಸೊ ಈ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಬೇರೆ ಯಾವುದೋ ಡ್ರೆಸ್ ಇನ್ನೂ ಒಂದು ಆಪ್ಷನ್ ಇತ್ತು, ಆ ಡ್ರೆಸ್ನ ಹಾಕ್ಕೊಂಡಿದ್ದೆ. ಇದು ಬಂದು ಸಾಫ್ಟ್ ಮೆಟೀರಿಯಲ್ ಇದೆ ಆ್ಯಂಡ್ ಫ್ರಂಟು ನಿಮಗೆ ವಿ ನೆಕ್ದು ಸ್ಲೀವ್ಲೆಸ್ ಥರ ಬರುತ್ತೆ, ಹಿಂಗೆ ಸಿಂಗಲ್ ಸ್ಟ್ರಾಪಲ್ಲಿ. ಆ್ಯಂಡ್ ಬ್ಯಾಕ್ ಸೈಡು ಅದೇ ಸ್ಟ್ರಾಪು ಜಿಗ್ಜ್ಯಾಗ್ ಪ್ಯಾಟ್ರನಲ್ಲಿ ಬರುತ್ತೆ, ಅಂದರೆ ಎಕ್ಸ್ ಪ್ಯಾಟ್ರನಲ್ಲಿ ಬರುತ್ತೆ. ಇದಕ್ಕೆ ಜಿಪ್ ಕೂಡ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಹಿಂಗೆ ಸೈಡಲ್ಲಿ ಜಿಪ್ ಕೂಡ ಇದೆ ಇದಕ್ಕೆ. ಸೊ ಈ ಒಂದು ಕಾಸ್ಟ್ಯೂಮಲ್ಲಿ ನಾನು ಒನ್ ಟೈಪ್ ಆಫ್ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಯಾವುದೇ ಸ್ಲಿಪ್ಪರ್ಸ್ನ ನ್ಯೂ ಆಗಿ ಪರ್ಚೇಸ್ ಮಾಡಿಲ್ಲ. ನನ್ನ ಹತ್ರ ಒಂದು ಬ್ಲ್ಯಾಕ್ ಸ್ಯಾಂಡಲ್ಸ್ ಅಂದರೆ ಹೀಲ್ಸ್ ಇದೆ, ಅದು ಇಲ್ಲಾಂದರೆ ಟ್ರಾನ್ಸ್ಪರೆಂಟ್ ಒಂದು ಹೀಲ್ಸ್ ಇದೆ. ಇವೆರಡರಲ್ಲಿ ಅದನ್ನು ಒಂದು ಪೇರಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫೋಟೋಶೂಟ್ ದಿನ ಬೇಕಾದ್ರೆ ಆ ಫೋಟೋ ಅದನ್ನು ನಾನು ತೋರಿಸಿ, ಅಟ್ ಪ್ರೆಸೆಂಟ್ ಇಲ್ಲಿಲ್ಲ ನನ್ನ ಹತ್ರ. ಸೊ ಆ ಎರಡನ್ನು ಪೇರಪ್ ಮಾಡೋಣ, ಮೇ ಬಿ ಚೆನ್ನಾಗಿ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಲಾಸ್ಟ್ ಇಯರ್ ಒಂದು ಅಕೇಶನ್ಗೆ ಅಂತ ತೊಗೊಂಡಿದ್ದೆ. ಇದು ಸಾವನದಲ್ಲೇ ತೊಗೊಂಡಿರೋದು. ಇದಕ್ಕೂ ಆಲ್ಮೋಸ್ಟ್ 1.5 year ಆಗಿದೆ. ಐ ಥಿಂಕ್ ನಾನು ಟ್ಯಾಗ್ನು ಕೂಡ ರಿಮೂವ್ ಮಾಡಿಲ್ಲ. ಇವನ್ ಇದಕ್ಕೂ ಅಷ್ಟೇ, ಆ ಬ್ಲೂ ಕಲರ್ಗೂ ನಾನು ಟ್ಯಾಗ್ ರಿಮೂವ್ ಮಾಡಿಲ್ಲ. ಬಟ್ ಇದನ್ನು ನಾನು ಕಟ್ ಮಾಡಿಸಿ ರೆಡಿ ಮಾಡಿಸಿಟ್ಟಿದ್ದೆ. ಇದು ಬಂದು ಈ ಟೆಡ್ಡಿ ಬೇರ್ ಡಂಗ್ರೀಸ್ ಅಂತ ಬರುತ್ತಲ್ಲ, ಆ ಥರದಿದು. ಸೊ ಈ ಕಾಸ್ಟ್ಯೂಮಲ್ಲಿ ನನಗೆ ಡಂಗ್ರೀಸ್ ಹಾಕೋಬೇಕು ಅಂತ ತುಂಬ ಇಷ್ಟ ಆಯಿತು. ನನಗೆ ಎಲ್ಲರೂ ಡೆನಿಮ್ ಡಂಗ್ರೀಸ್ ಹಾಕ್ತಾರಲ್ಲ, ಆ ಥರದಕ್ಕೆ ಸ್ವಲ್ಪ ಸಮಥಿಂಗ್ ಕ್ಯೂಟಾಗಿ ಕಾಣೋಂಗೆ, ಲಿಟ್ರಲಿ ನಾನು ವೇರ್ ಮಾಡಿದಾಗ ನನಗೆ ಟೆಡ್ಡಿ ಬೇರ್ ಫೀಲ್ ಬರುತ್ತೆ. ಸೊ ಅದು ಹೆಂಗೆ ಕಾಣುತ್ತೆ ಅನ್ನೋದು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಅದಕ್ಕೆ ನಾನು ಒಳಗಡೆಗೆ ಈ ಕ್ರಶ್ಡ್ ಮೆಟೀರಿಯಲ್ ಥರ ಇರೋ ಒಂದು ವೈಟ್ ಟಾಪ್ ಥರದನ್ನ ನಾನು ಪೇರಪ್ನ ಮಾಡ್ತಾ ಇದ್ದೀನಿ. ನಾನು ಇದನ್ನು ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ಯಾವಾಗ ತೊಗೊಂಡು ಹಾಕೋಬೇಕು ಅಂತ ಒಂದು ಅಕೇಶನ್ಗೆ ತೊಗೊಂಡಿದ್ದು, ಬಟ್ ಹಾಕೋಕ್ಕಾಗಿರಲಿಲ್ಲ. ಸೊ ಆ ಅಕೇಶನ್ಗೆ ತೊಗೊಂಡಾಗ ಇಟ್ಟಿದ್ದು, ಪೇರ್ ಮಾಡಿ ಇಟ್ಟಿದ್ದೆ, ಬಟ್ ಐ ನೆವರ್ ಯೂಸ್ಡ್ ಇಟ್. ಅದರ ನಂತರ ಇದೊಂದು ಕಾಸ್ಟ್ಯೂಮ್ ಇದೆ. ಆ್ಯಕ್ಚುಲಿ ನಾನು 3 ಅಷ್ಟೇ ಅಂದ್ಕೊಂಡಿರೋದು, ಬಟ್ ಇದೊಂದು 4th ಒನ್ನು ಆಪ್ಷನ್ಗಿದೆ ನನ್ನ ಹತ್ರ. ಐ ಡೋಂಟ್ ನೋ ವೆದರ್ ಐ ಯೂಸ್ ದಿಸ್ ಆರ್ ನಾಟ್. ಇದು ಕೂಡ ಒಂದು ಸಿಂಗಲ್ ಪೀಸ್ ಡ್ರೆಸ್ಸು. ಇದು ಮಿಂತ್ರಾದಲ್ಲಿ ತೊಗೊಂಡಿರೋಂತಹದ್ದು. ಈ ಬ್ಲೂನು ಅಷ್ಟೇ ಮಿಂತ್ರಾದಲ್ಲಿ ತೊಗೊಂಡಿರೋದೇನೆ. ಸೊ ಇದನ್ನು ಕೂಡ ನಾನು ಪಕ್ಕ ಪಿಕ್ಚರ್ ಹಾಕ್ತೀನಿ. ಆ್ಯಂಡ್ ಎಲ್ಲಾದ್ರದ್ದು ಲಿಂಕ್ಸ್ ಪ್ರೊವೈಡ್ ಮಾಡ್ತೀನಿ ಎಕ್ಸೆಪ್ಟ್ ದಿಸ್ ವೈಟ್ ಟಿ ಶರ್ಟ್. ಇದಕ್ಕೆ ಸಿಮಿಲರ್ ಆಗಿ ನನಗೆ ಏನು ಸಿಗುತ್ತೋ ಅದ್ರ ಲಿಂಕ್ಸ್ನ ಪ್ರೊವೈಡ್ ಮಾಡ್ತೀನಿ. ಇಲ್ಲ ನಿಮಗೆ ನಾನು ಲಿಂಕ್ಸ್ ಪ್ರೊವೈಡ್ ಮಾಡೋದು ಬೇಡ, ಕಮೆಂಟ್ ಸೆಕ್ಷನಲ್ಲಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಳಿಸ್ತೀನಿ. ನೆಕ್ಸ್ಟ್ ಹಿಯರ್ ಕಮ್ಸ್ ಮೈ ದಿಸ್ ಇಯರ್ ಬರ್ಡೇ ಡ್ರೆಸ್. ತುಂಬ ಪ್ರಿಟಿಯಾಗಿದೆ. ಅಲ್ಲಿ ಫುಲ್ ಫೋಟೋನೂ ಹಾಕ್ತೀನಿ. ಸಿ, ದಿಸ್ ಇಸ್ ಮೈ ಬರ್ಡೇ ಡ್ರೆಸ್.
ಒಂಥರ ಎಲಿಗೆಂಟ್ ಗೌನ್ ಥರ ಇದೆ ಇದು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಹೆಂಗೆ ಕಾಣುತ್ತೆ ಅನ್ನೋದು ನಿಮಗೆ ಪೂರ ಇದು ನಾನು ಇವಾಗ ಸುಮ್ಮನೆ ಹಿಂಗೆ ಬೇಸಿಕ್ ಆಗಿ ತೋರಿಸಿದ್ದೀನಿ. ಈ ಫ್ಯಾಬ್ರಿಕ್ ಏನಂತ ಟೆಕ್ಸ್ಚರ್ ಫ್ಯಾಬ್ರಿಕ್ ಅಂತ ಏನೋ ಹೇಳ್ಬೋದು ಅನ್ಸುತ್ತೆ. ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹಿಂಗಿದೆ ಅಂತ ಅನ್ಸುತ್ತೆ, ಬಟ್ ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಪ್ರಿಟಿಯಾಗಿ ಕಾಣುತ್ತೆ. ಎಸ್, ಈ ಎಲ್ಲ ಡ್ರೆಸ್ಸಸ್ಗೂ ನಾನು ಸ್ಯಾಂಡಲ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆ ಬ್ಲೂ ಡ್ರೆಸ್ಗೆ ಮತ್ತು ಈ ಆರೆಂಜ್ ಡ್ರೆಸ್ಗೆ ಐ ಹ್ಯಾವ್ ಆಲ್ರೆಡಿ ಮನೇಲೆ ನನ್ನ ಹತ್ರ ಹೀಲ್ಸ್ ಇದೆ, ವಿಚ್ ಇಸ್ ಆಲ್ರೆಡಿ 2 years 3 years ಬ್ಯಾಕ್ ತೊಗೊಂಡಿದ್ದು. ಅದನ್ನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ರೆಸ್ಟ್ ಎರಡಕ್ಕೆ ತರಿಸ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಇದು ಬಾಕ್ಸಸ್ ಎಲ್ಲ ನಾನು ತೆಗೆದು ಊರಲ್ಲೇ ತೆಗೆದುಬಿಟ್ಟು ಟ್ರಯಲ್ ಮಾಡಿ ಇಫ್ ಐ ಆಮ್ ಓಕೆ ಯೂಸ್ ಮಾಡೋಣ ಅಂತ ತರಿಸ್ಕೊಂಡಿರೋಂಥದ್ದು. ಸೊ ಇದು ನೋಡ್ಬೋದು, ಇದನ್ನ ಏನಂತ ಕರೀತಾರೆ ಅಂತ ಇಡೋನು. ನಾರ್ಮಲ್ ಬ್ಲಾಕ್ ಹೀಲ್ಸ್ ವಿತ್ ಶೂ ಪ್ಯಾಟರ್ನ್ ಥರ ಇದೆ. ಸೊ ಸ್ಟೆಲಾಯ್ಡ್ ಬ್ಲಾಕ್ ಶೂಸ್ ಅಥವಾ ಬ್ಲಾಕ್ ಸ್ಲಿಪ್ ಸ್ಯಾಂಡಲ್ಸ್ ಗೊತ್ತಿಲ್ಲ, ಇದು ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದು ನಾನೊಂದು ಬೇಜ್ ಕಲರಲ್ಲಿ ತೊಗೊಂಡಿದ್ದೀನಿ, ಅಂದರೆ ಬಿಸ್ಕೆಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಈ ಒಂದು ಸ್ಯಾಂಡಲ್ಸ್ ಅಥವಾ ಹೀಲ್ಸ್ ಏನಕ್ಕಪ್ಪ ಅಂದರೆ ಈ ಒಂದು ಕಾಸ್ಟ್ಯೂಮ್ಗೆ ಅಂದರೆ ಡಂಗ್ರೀಸ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು. ಇದಕ್ಕೆ ತುಂಬಾ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ನಾನು. ಆನ್ಲೈನಲ್ಲಿ ಹುಡ್ಕೋದಾಗಿರ್ಬೋದು, ಅಥವಾ ನಾನು ಈ ಡ್ರೆಸ್ಸು ನನ್ನ ಫೇಸು ಹಾಕೊಂಡಾಗ ಹೆಂಗೆ ಕಾಣುತ್ತೆ ಅನ್ನೋದನ್ನ ನೋಡಿ ChatGPT ಹತ್ರ ಎಲ್ಲ ಸ್ವಲ್ಪ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಐ ಹ್ಯಾವ್ ಬಾಟ್ ದಿಸ್. ನನಗೆ ಇದು ಸಿಕ್ತು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋಂತಹದ್ದು. ಇದಕ್ಕೆ ನಾನು ಆಕ್ಸೆಸರೀಸು ಮಿನಿಮಲಾಗಿ ಒಂದು ಇದು ಹಾಕೊಳ್ಳೋಣ ಅಂತೀನಿ ಅಷ್ಟೇ. ಏನದು ವಾಚ್ ಹಾಕೊಳ್ಳೋಣ ಅಂತ, ವಿಚ್ ಇಸ್ ಆಲ್ರೆಡಿ ಐ ಹ್ಯಾವ್ ವಾಚನ್ನೇ, ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್, ಅದು ಟರ್ಟಲ್ ನೆಕ್ ಬರುತ್ತೆ. ಆ್ಯಕ್ಚುಲಿ ವೈಟ್ ಟಿ ಶರ್ಟ್ ಬಂದು ಟರ್ಟಲ್ ನೆಕ್ ಥರ ಬರುತ್ತೆ, ಅಂದರೆ ನಾಟ್ ಫುಲ್ಲಿ ಟರ್ಟಲ್ ಬಟ್ ಆಲ್ಮೋಸ್ಟ್ ಇಲ್ಲಿ ತನಕ ಕವರ್ ಆಗುತ್ತೆ. ಐ ಆಮ್ ಥಿಂಕಿಂಗ್ ನಾಟ್ ಟು ವೇರ್ ಎನಿಥಿಂಗ್, ಆರ್ ಎಲ್ಸ್ ಐ ವೇರ್ ಒನ್ ಗೋಲ್ಡ್ ಟೈಪ್ ಆಫ್ ಚೈನ್ ಬರೋಂಗೆ ಏನಾದರೂ ವೇರ್ ಮಾಡೋಣ ಅಂತ. ಇದಕ್ಕೆ ಹೂಪ್ಸ್ ಹಾಕೋತೀನಿ, ಇಲ್ಲಾಂದ್ರೆ ಒಂದು ಸ್ಟ್ರಚ್ ಅದನ್ನು ಹಾಕೋತೀನಿ. ಅದನ್ನು ಫೈನಲೈಸ್ ಮಾಡಿಲ್ಲ. ಏನು ಹಾಕೋತೀನಿ ಅನ್ನೋದು ಆ ಶೂಟ್ ದಿನ ವ್ಲಾಗ್ ಮಾಡ್ತೀನಲ್ಲ ಅವತ್ತು ನೋಡೋಣ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸ್ಲಿಪ್ಪರ್ ತರಿಸಿದ್ದೀನಿ. ಎರಡು ಒಂದೇ ಬ್ರ್ಯಾಂಡ್ ಇದೆ, ಡೆನಿಲ್ ಅಂತ ಇದೆ ಇದ್ರ ಮೇಲೆ. ಎರಡು ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು ನಾನು. ಎರಡು ಈ ಸತಿ ಶೂ ಪ್ಯಾಟ್ರನ್ ಟೈಪ್, ಅಂದರೆ ಇದನ್ನು ಏನು ಹೇಳ್ತಾರೆ ಅನ್ನೋ ನಂಗೆ ಐಡಿಯಾ ಇಲ್ಲ, ಬಟ್ ಶೂ ಪ್ಯಾಟ್ರನ್ ಥರ ಬರೋಂಗೆ ಆ ಥರನೇ. ಬಟ್ ಅದು ಸ್ವಲ್ಪ ಜಾಸ್ತಿ ಹೀಲ್ಸ್ ಇದೆ ಆ್ಯಂಡ್ ಇದು ಸ್ವಲ್ಪ ಸ್ಮಾಲರ್ ಇದಾಗಿದೆ ಹೀಲ್ಸು. ಆ್ಯಂಡ್ ಇದಕ್ಕೂ ಏನು ಡಿಫ್ರೆನ್ಸ್ ಇದೆಯಪ್ಪ ಅಂತಂದರೆ, ಈ ಒಂದು ಸ್ಲಿಪ್ಪರ್ನ ಇಲ್ಲಿ ನಾವು ಲೆಗ್ಗೆ ಟ್ಯಾಗ್ ಮಾಡ್ಕೊಳ್ಳೋ ಥರ ಇದೆ, ಬೆಲ್ಟ್ ಥರ ಇದೆ. ಇದು ಜಸ್ಟ್ ಹಿಂಗೆ ತೋರಿಸ್ಕೊಳ್ಳೋ ಥರ ಅಷ್ಟೇ, ಇದು ಇನ್ನೇನೋ ಇಲ್ಲ ಇದಕ್ಕೆ. ಸೊ ಹಂಗಾಗಿ ಇದನ್ನು ನಾನು ಈ ಫ್ರಾಕ್ಗೆ, ಈ ಸತಿ ಬರ್ಡೇ ಫ್ರಾಕಿಗೆ ಮ್ಯಾಚ್ ಆಗುತ್ತೆ ಅಂತ ತರಿಸಿರೋದು. ಆ್ಯಂಡ್ ಇದು ನನ್ನ ಡಂಗ್ರೀಸ್ಗೆ. ರೆಸ್ಟ್ ಎರಡು ಕಾಸ್ಟ್ಯೂಮ್ಗೆ ನನ್ನ ಹತ್ರ ವಿಚ್ ಇಸ್ ಆಲ್ರೆಡಿ ಇರೋದು, ಅದನ್ನೇ ನಾನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಸಾವನದಲ್ಲಿ ಈ ಸತಿಗೆ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬರೀ ಈ ಸತಿಗೆ ಅನ್ನೋದಕ್ಕೋಸ್ಕರ ನಾನು ಆಕ್ಸೆಸರೀಸು ಎಲ್ಲ ಈ ಸತಿಗೆ ಮಾತ್ರ ತರಿಸಿದ್ದೆ. ನಾನು ಎಲ್ಲ ಗಲೀಜು ಮಾಡಾಕ್ಬಿಟ್ಟೆ. ಸೊ ನಾನು ಇಲ್ಲಿ ಪಕ್ಕ ಫೋಟೋ ಹಾಕ್ತೀನಿ. ಐ ಡೋಂಟ್ ನೋ ಎಷ್ಟು ವಿಸಿಬಿಲಿಟಿಯಾಗಿ ಕಾಣಿಸ್ತಿದೆ ಅಂತ. ನಾನು ಇದು ಒಂದು ಸೆಟ್ ಆಫ್ ಇಯರಿಂಗ್ಸ್ನ ತರಿಸಿದ್ದೀನಿ. ಐ ಡೋಂಟ್ ನೋ ಪ್ರೈಸಸ್ ಏನಿತ್ತು ಗೊತ್ತಿಲ್ಲ. ನನಗೆ ಅವತ್ತಿಗೆ ನಾನೆಲ್ಲ ಅರೌಂಡ್ ಡ್ರೆಸ್ಸು ಇದು ಎಲ್ಲ ಸೇರಿ ಬುಕ್ ಮಾಡಿದ್ದೆ. ದಿಸ್ ಇಸ್ ದ ಇಯರಿಂಗ್ ಸೆಟ್ ನಾನು ಬುಕ್ ಮಾಡಿರೋದು. ಇದರಲ್ಲಿ ನಾನು ಯಾವ ಇಯರಿಂಗ್ ಹಾಕೋತೀನಿ ಅಂತ ಗೆಸ್ ಮಾಡಿ, ಓಕೆನಾ? ಎಸ್, ಇದರಲ್ಲಿ ನನಗೆ ಒಂದು ಇಯರಿಂಗ್ನ ಇಷ್ಟಪಟ್ಟು ನಾನು ಇದನ್ನು ಆ್ಯಕ್ಚುಲಿ ಎಲ್ಲನೂ ಬುಕ್ ಮಾಡಿದ್ದು. ಬೇರೆ ಇದ್ರೂ ಸಹ ಯೂಸ್ ಮಾಡ್ಬೋದು ಯಾವಾಗಾದರೂ ಅನ್ನೋ ಲೆಕ್ಕದಲ್ಲಿ ಬುಕ್ ಮಾಡಿದ್ದೀನಿ. ದಿಸ್ ಇಸ್ ದ ಇಯರಿಂಗ್ಸ್ ವಿಚ್ ಐ ಹ್ಯಾವ್ ಬುಕ್ಡ್. ಆ್ಯಂಡ್ ಇದಕ್ಕೆ ನಾನು ನೆಕ್ ಪೀಸು ಬುಕ್ ಮಾಡಿದ್ದೀನಿ. ಎಷ್ಟು ಸೂಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ ಅನ್ನೋದು ಐಡಿಯಾ ಇಲ್ಲ. ಸಿಂಪಲಾಗಿ ತರಿಸಿದ್ದೀನಿ ಬಿಕಾಸ್ ಇದು ಬಾಕ್ಸ್ ನೆಕ್ ಬರುತ್ತೆ ನನಗೆ ಆ್ಯಕ್ಚುಲಿ. ಸೊ ಆ್ಯಂಡ್ ಸ್ಲೀವ್ ಪಟ್ಟಿನೂ ತುಂಬ ದೊಡ್ಡದಿಲ್ಲ. ಸೊ ಬ್ರಾಡ್ ನೆಕ್ ಇರುತ್ತಲ್ಲ, ಹಂಗಾಗಿ ಇದು ಮ್ಯಾಚ್ ಆಗಬಹುದು ಕಾಸ್ಟ್ಯೂಮ್ಗೆ ಅಂತ ತರಿಸಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು. ಯಾ
ಈ ಥರ ಇದೆ ಪೆಂಡೆಂಟ್. ಒಂದು ಚಿಕ್ಕ ಫ್ಲಾರು, ಒಂದು ದೊಡ್ಡ ಫ್ಲಾರ್ ಬರೋಂಗೆ. ನಾನು ಪಕ್ಕ ಪಿಕ್ಚರ್ ಹಾಕ್ತೀನಿ ಅದ್ರದ್ದು ಕೂಡ. ಈ ಒಂದು ನೆಕ್ ಪೀಸ್ನ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಒಂದು ವಾಚ್ ನನ್ನ ಹತ್ರ ಇರೋದೆ, ಹಾಕೋತೀನಿ ನಾನು. ಅದಲ್ದಲೇ ಒಂದು ಬ್ರೇಸ್ಲೆಟ್ ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಬ್ಯಾಂಗಲ್ ಬ್ರೇಸ್ಲೆಟ್ ಥರ ಬುಕ್ ಮಾಡಿದ್ದೀನಿ. ಸೊ ಇದು ನೆಕ್ ಪೀಸಿಗೆ ಮ್ಯಾಚ್ ಆಗಂಗೆ ಇದೆ ಫ್ಲವರ್. ಬಟ್ ಇಯರಿಂಗ್ಸ್ ಏನು ಹಾಕೋತೀನಿ ಅದನ್ನ ಗೆಸ್ ಮಾಡಿ. ಸೊ ನನಗೆಲ್ಲ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ಅನ್ನೋಂಗೆ ತರಿಸಿದ್ದೀನಿ. ಆ್ಯಕ್ಚುಲಿ ವಿ ಹ್ಯಾವ್ ಟು ಚೆಕ್ ಇಟ್ ಔಟ್ ಹೇಗೆ ಕಾಣುತ್ತೆ ಅಂತ. ನಿಮಗೆ ಇಷ್ಟ ಐಟಮ್ಸಲ್ಲಿ ನಾನು ತೋರಿಸಿದ್ರಲ್ಲಿ ಯಾವ ಐಟಮ್ ಇಷ್ಟ ಆಯಿತು ಅಂತ ಹೇಳಿ ನಾನು ಎಲ್ಲಾದರೂ ಲಿಂಕ್ಸ್ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಬರ್ಡೇ ಸೀರೀಸು 1 by 1 ವ್ಲಾಗ್ ಹಾಕ್ತೀನಿ. ನಾಳೆ ಇನ್ನೂ ಒಂದು ಥಿಂಗ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ಕೂಡ ಹಾಕ್ತೀನಿ. ದಿಸ್ ಇಸ್ ಮೈ ಬರ್ಡೇ ಸೀರೀಸ್ ವ್ಲಾಗ್ಸ್ ಆಗಿರುತ್ತೆ. ಸೊ ಸದ್ಯಕ್ಕೆ ನನ್ನ ಬರ್ಡೇ ಫೋಟೋ ಶೂಟ್ಗೆ ನಾನು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಾಸ್ಟ್ಯೂಮ್ಸು ಅಂತ ಅಂದ್ಬಿಟ್ಟು ನಿಮ್ಗೆ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇದಿಷ್ಟು ಸೀರಿಯಸ್ ಆಗೇ ಹಾಕ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.